ನಲ್ಮೆಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 59. ಗೊತ್ತು ಗುರಿ ಇಲ್ಲದ ಊರಲ್ಲಿ ದಿಕ್ಕು ಕಾಣದೆ ಕುಳಿತಿದ್ದ ಸರ್ವಮಂಗಳ ಬಸ್ ನಿಲ್ದಾಣದಲ್ಲಿ ಕಸ ಗುಡಿಸೋ ಒಬ್ಬ ಮಹಿಳೆ ಬಳಿ ತನ್ನ ದುಃಖವನ್ನು ಹೇಳಿಕೊಳ್ಳೋ ಮನಸ್ಸು ಮಾಡಿದ್ಲು. ಸರ್ವಮಂಗಳನ ಪರಿಸ್ಥಿತಿ ಆ ಹೆಂಗಸಿನ ಕಣ್ಣಿನಲ್ಲೂ ನೀರು ತರಿಸಿತ್ತು. ನೋಡವ, ನಿನ್ನ ಕಥೆ ಕೇಳಿ ನನಗೂ ಕರುಳು ಚುರುಗುಡ್ತಿದೆ. ನಾನು 4 ಕಾಸಿಗೆ ಬಸ್ ಸ್ಟ್ಯಾಂಡ್ ಕಸ ಗುಡಿಸೋ ಕೆಲಸದವಳು. ನಿನಗೆ ಸಹಾಯ ಮಾಡುವಷ್ಟು ಹಣವೂ ಇಲ್ಲ, ಅಂಥ ದೊಡ್ಡ ಮನುಷ್ಯರು ಪರಿಚಯವೂ ಇಲ್ಲ. ಈಗ ಬಂದೆ ತಡಿ ಅಂದವಳು ಎದುರಿಗಿದ್ದ ಹೋಟೆಲಲ್ಲಿ 2 ಲೋಟ ಹಾಲು ಹಾಗೂ 2 ಲೋಟ ಕಾಫಿ ತಗೊಂಡು ಹೋಟೆಲಿನ ಪಕ್ಕದಲ್ಲಿದ್ದ ಗೂಡಂಗಡಿಯಲ್ಲಿ 5 ರೂಪಾಯಿಗೆ 5 ಚಿಕ್ಕ ಚಿಕ್ಕ ಬನ್ನುಗಳನ್ನು ತಗೊಂಡು ಬಂದು, ಈಗಿದ್ನ ಮಕ್ಕಳಿಗೆ ತಿನ್ನಿಸಿ ನೀನು ತಿನ್ನು, ಆಮೇಲೆ ಏನು ಮಾಡೋದು ಅಂತ ಯೋಚಿಸೋಣ. ಮೊದಲು ಮಕ್ಕಳು ಹೊಟ್ಟೆ ತುಂಬಿಸ್ಕೊಂಡು ಸಮಾಧಾನ ಆಗಲಿ ಅಂದಾಗ ಸರ್ವಮಂಗಳ ಆಕೆಗೆ ಕೃತಜ್ಞತೆ ತಿಳಿಸಿ 2 ಲೋಟ ಹಾಲನ್ನ ಮಕ್ಕಳಿಗೆ ಕುಡಿಸಿ 3 ಒಂದೊಂದು ಬನ್ನುಗಳನ್ನು ತಿನ್ನಿಸಿ ತನಗಾಗಿ ತಂದಿದ್ದ ಕಾಫಿ ಹಾಗೂ 1 ಬನ್ನನ್ನು ತಗೊಂಡ್ಳು. ಕಾಫಿ ಕುಡಿತಾ ಬಂದು ತಿಂತಿದ್ದ ಆ ಮಹಿಳೆ ಸರ್ವಮಂಗಳನನ್ನು ಕುರಿತು, ಅದನ್ನ ತಗೊಂಡು ಬಂದಿರೋದು ನಿನಗೆ ಕಣವ. ನೀನು ನೋಡ್ತಾ ಇದ್ರೆ ತುಂಬ ಸಮಯದಿಂದ ಏನೂ ತಿಂದಿಲ್ಲ ಅಂತ ಅನಿಸುತ್ತೆ. ನೀನೇ ಹಸಿವಿನಿಂದ ಸುಸ್ತಾಗೋದ್ರೆ ಮಕ್ಕಳು ಪಾಡೇನು? ಈಗ ಕಾಫಿ ಕುಡಿದು ಅದನ್ನು ತಿನ್ನು. ನಾನು ಹೇಳಿದ್ನಲ್ಲ, ಏನಾದರೂ ಒಂದು ದಾರಿ ಮಾಡೋಣ ಅಂತ ಒತ್ತಾಯಿಸಿದಾಗ ಅವಳಿಗೆ ಬೇರೆ ವಿಧಿ ಇರಲಿಲ್ಲ. ಹಸಿದಾಗಲೇ ಅನ್ನದ ಬೆಲೆ ತಿಳಿಯೋದು ಅಂತ ತನ್ನ ಹೆತ್ತವರ ಬಾಯಿಯಿಂದ ಕೇಳ್ತಿದ್ದ ಮಾತುಗಳು ಸ್ವತಃ ತಾನೇ ಅನುಭವಿಸಿದ್ಲು. ಅಷ್ಟು ಚಿಕ್ಕ ಬನ್ನು ಹಸಿದಿದ್ದ ಅವಳ ಹೊಟ್ಟೆಯನ್ನು ತಕ್ಕ ಮಟ್ಟಿಗೆ ತುಂಬಿಸಿತ್ತು. ಈಗ 3 ಮಕ್ಕಳ ಅಳು ಹಠ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು. ನೋಡವ್ವ, ಈಗ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂದಾಗ ಸರ್ವಮಂಗಳನಿಗೆ ಉತ್ತರ ತೋಚಲಿಲ್ಲ. ಆಕೆಯೇ ತನ್ನ ಮಾತು ಮುಂದುವರಿಸ್ತಾ, ನೋಡು, ನಾನು ಒಂದು ಕೆಲಸ ಹೇಳ್ತೀನಿ, ನಿನಗೆ ಆಗೋದಾದರೆ ಮಾಡು. ನಾನು ಆಗಲೇ ಹೇಳ್ದ ಹಾಗೆ ನಾನೇನೂ ಅಷ್ಟು ದೊಡ್ಡ ಶ್ರೀಮಂತಳಲ್ಲ. ನಾನು ಕೂಡ ಈ ಊರಿಗೆ ಹೊಸಬಳೆ. ಇಲ್ಲಿ ನನಗೂ ಅಷ್ಟು ಯಾರ ಪರಿಚಯವೂ ಇಲ್ಲ. ನೀನೀಗ ಒಂದು ಕೆಲಸ ಮಾಡು. ಇಲ್ಲಿ ಕಾಣ್ತಿದ್ಯಲ್ಲ, ಎದುರಿನಲ್ಲಿರೋ ಆ ಹೋಟೆಲಲ್ಲಿ ವಿಚಾರಿಸು, ಏನಾದರೂ ಕೆಲಸ ಸಿಗ್ಬೋದೇನೋ. ಒಂದು ಪಕ್ಷ ಸಿಗದೇ ಇದ್ದರೆ ಇಲ್ಲೇ ಸುತ್ತಮುತ್ತ ಬೇಕಾದಷ್ಟು ಅಂಗಡಿಗಳು, ಹೋಟೆಲ್ಲು ಎಲ್ಲ ಇವೆ. ಎಲ್ಲ ಕಡೆ ಪ್ರಯತ್ನ ಮಾಡು. ಒಂದಲ್ಲ ಒಂದು ಕಡೆ ಕೆಲಸ ಸಿಕ್ಕೇ ಸಿಕ್ಕುತ್ತೆ. ರಾತ್ರಿ ಪಾಳಿಗೆ ಕಾವಲುಗಾರಿಕೆ ಮಾಡೋದಕ್ಕೆ ಬರ್ತಾನಲ್ಲ ಪೊಲೀಸಪ್ಪ, ಅವನ ಬಳಿ ಕೇಳ್ಕೊ. ಇಲ್ಲೇ ಇದೇ ಕಲ್ಬೆಂಚ್ ಮೇಲೆ ಮಲಗೋದಕ್ಕೆ ಅವಕಾಶ ಸಿಗ್ಬೋದು. ನನ್ನ ಕೈಯಿಂದ ಇಷ್ಟೇ ಸಹಾಯ ಮಾಡೋಕ್ಕಾಗೋದು. ಇನ್ಮುಂದೆ ನಿನಗೆ ಬಿಟ್ಟಿದ್ದು. ಏನು ಮಾಡ್ತೀಯಾ ಯೋಚನೆ ಮಾಡು. ನನಗೆ ಸಮಯ ಆಯಿತು, ನಾನಿನ್ನು ಬರ್ತೀನಿ ಅಂದವಳು ಗೋಡೆಗೆ ಒರಗಿಸಿ ನಿಲ್ಲಿಸಿದ್ದ ತನ್ನ ಪೊರ್ಕೆನ ತಗೊಂಡು ಹೊರಡೋದಕ್ಕೆ ಮುಂದಾದ್ಲು. ಅವಳ ಕೈ ಹಿಡಿದ ಸರ್ವಮಂಗಳ, ನಿಮ್ಮಿಂದ ಬಹಳ ಉಪಕಾರವಾಯಿತು. ನಿಮ್ಮ ಉಪಕಾರವನ್ನು ಯಾವತ್ತೂ ಮರೆಯೋದಿಲ್ಲ ಅಂತ ಕೃತಜ್ಞತೆ ತಿಳಿಸುತ್ತಿದ್ದವಳ ಕಣ್ಣುಗಳು ಒದ್ದೆಯಾದ್ವು. ಅಂಥ ಉಪಕಾರ ನಾನೇನು ಮಾಡಿಲ್ಲ ಕಣವ್ವ. ಈ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ, ಅಷ್ಟೇ ಸಾಕು ಅಂತ ಆಕೆ ತನ್ನ ದಾರಿ ಹಿಡಿದ್ಲು. ಮುಂದೆ ಏನು ಮಾಡೋದು ಅಂತ ತೋಚದೆ ಕೈ ಚೆಲ್ಲಿ ಕುಳಿತಿದ್ದ ಸರ್ವಮಂಗಳನಿಗೆ ಆ ಹೆಂಗಸಿನ ಮಾತುಗಳು ಸ್ವಲ್ಪ ಮಟ್ಟಿಗೆ ಧೈರ್ಯ ತಂದುಕೊಟ್ಟಿದ್ವು. ಆಕೆ ಅತ್ತ ಕಡೆ ಹೋಗ್ತಿದ್ದ ಹಾಗೆ ಸರ್ವಮಂಗಳ ಉಜ್ವಲಾಳನ್ನು ಬೆಂಚಿನ ಮೇಲೆ ಕೂರಲು ಹೇಳಿ ಸಾಕ್ಷಿನ ಅವಳ ತೊಡೆ ಮೇಲೆ ಮಲಗಿಸಿದ್ಲು. ಸ್ನೇಹಾಳನ್ನು ಅವಳ ಪಕ್ಕದಲ್ಲೇ ಕುಳಿತುಕೊಳ್ಳುವಂತೆ ಹೇಳಿ ತಾನು ಇಲ್ಲಿಯೇ ಎದುರಿಗಿರುವ ಹೋಟೆಲ್ನತ್ತ ಹೋಗಿ ಬರುವುದಾಗಿ ತಿಳಿಸಿ ಹೆಜ್ಜೆ ಮುಂದಡಿ ಇಟ್ಲು. ಅವಳು ಒಂದೊಂದು ಹೆಜ್ಜೆನ ಮುಂದೊಡ್ತಿದ್ರೆ ಮುಂದೆ ಏನಾಗ್ಬಹುದೋ, ತನಗೆ ಕೆಲಸ ಸಿಗುತ್ತೋ ಇಲ್ವೋ ಅಂತ ಅವಳ ಮನಸ್ಸಿನ ತುಂಬೆಲ್ಲ ಬರೀ ಪ್ರಶ್ನೆಗಳೇ ತುಂಬಿದ್ವು. ಆದದ್ದು ಆಗಲಿ, ಏನೇ ಬಂದರೂ ಎದುರಿಸಲೇಬೇಕು ಅಂತ ಸಿದ್ಧಳಾಗಿ ಹೊರಟಿದ್ದವಳು ಧೈರ್ಯ ತಂದ್ಕೊಂಡು ಹೋಟೆಲಿನ ಒಳಗೆ ಕಾಲಿಟ್ಲು. ಹಿಂದಿನ ದಿನವಷ್ಟೇ ಹೋಟೆಲ್ಗೆ ಕಾಲಿಟ್ಟಾಗ ಸುತ್ತಲಿದ್ದವರೆಲ್ಲರೂ ತನ್ನನ್ನೇ ನೋಡಿ ಅಪಹಾಸ್ಯ ಮಾಡ್ತಾ ಮಾತಾಡ್ತಿದ್ದಿದ್ದು ನೆನಪಾಗಿ ಒಮ್ಮೆ ಅವಳ ಧೈರ್ಯವೆಲ್ಲ ಕುಗ್ಗಿತು. ಎಲ್ಲರೂ ತಂಪಾಡಿಗೆ ತಾವು ತಿಂಡಿ ತಿಂತ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ರು. ಅವರೆಲ್ಲರೂ ತನ್ನನ್ನೇ ನೋಡ್ತಾ ಇರೋ ಹಾಗೆ ಭಾಸವಾಗ್ತಿತ್ತು. ಅವಳು ಅಂಜ್ತಾನೆ ಕ್ಯಾಶ್ ಕೌಂಟರ್ನತ್ತ ನಡೆದ್ಲು. ಸುಮಾರು 25ರ ಹರೆಯದ ಯುವಕನೊಬ್ಬ ಕ್ಯಾಶ್ ಕೌಂಟರ್ನಲ್ಲಿ ಕೂತ್ಕೊಂಡು ಏನನ್ನೋ ಲೆಕ್ಕಾಚಾರ ಮಾಡ್ತಿದ್ದ. ಅವನನ್ನು ಕಂಡ ಕೂಡಲೇ ಸರ್ವಮಂಗಳ ಸ್ವಲ್ಪ ಧೈರ್ಯ ಮಾಡಿ, ಇಲ್ಲಿ ನೋಡಿ ಅದು
ಅಂತ ತೊದಲುತ್ತಿರುವುದನ್ನು ಕಂಡವನು, ಇಲ್ಲಿ ಆರ್ಡರ್ ತಗೊಳ್ಳೋದಿಲ್ಲ, ಅಲ್ಲಿ ಕೂತ್ಕೊಳ್ಳಿ, ಸಪ್ಲೈಯರ್ ಬರ್ತಾನೆ ಅಂದವನು ಅವಳ ಬಳಿ ನಿಂತಿದ್ದ ಒಬ್ಬಾತನಿಂದ ಬಿಲ್ ತಗೊಂಡು ಅವನು ನೀಡಿದ ಹಣವನ್ನು ಲೆಕ್ಕ ಹಾಕತೊಡಗಿದ್ದ. ಅವಳು ಅಲ್ಲಿಂದ ಕದಲಿಲ್ಲ. ಅಷ್ಟು ಹೇಳಿದ್ರೂ ಅವಳು ಅಲ್ಲೇ ನಿಂತಿರೋದನ್ನು ಗಮನಿಸಿದವನು, ಹೋ, ಇಫ್ ಯು ಡೋಂಟ್ ನೋ ಕನ್ನಡ ಪ್ಲೀಸ್ ಸಿಟ್ ಅಂತ ಟೇಬಲ್ನತ್ತ ಕೈ ತೋರ್ದ. ಕಾಲೇಜು ಮೆಟ್ಟಿಲು ಹತ್ತಿದ್ದ ಸರ್ವಮಂಗಳ ಅಷ್ಟೋ ಇಷ್ಟೋ ಇಂಗ್ಲೀಷನ್ನು ಕಲ್ತಿದ್ಲು. ಅವಳು, ಇಲ್ಲ, ನನಗೆ ಕನ್ನಡ ಚೆನ್ನಾಗೇ ಬರುತ್ತೆ ಅಂತ ಮುಜುಗರದಿಂದಲೇ, ಅದು ನಾನಿಲ್ಲಿ ತಿಂಡಿ ತಿನ್ನೋಕೆ ಬಂದಿಲ್ಲ, ತುಂಬಾ ಕಷ್ಟದಲ್ಲಿದ್ದೀನಿ, ನಿಮ್ಮ ಹೋಟೆಲಲ್ಲಿ ಯಾವುದಾದ್ರೂ ಕೆಲಸ ಇದ್ದರೆ ಕೊಡಿ ಅಂತ ಕೈ ಮುಗಿದು ಬೇಡ್ಕೊಂಡ್ಲು. ಅವನಿಗೀಗ ರೇಗ್ತು, ಏನಮ್ಮ ನೀನು ಬೆಳಗ್ಗೆ ಬೆಳಗ್ಗೆ ಬಂದು ತಲೆ ತಿನ್ನೋದಕ್ಕೆ ಶುರು ಮಾಡ್ಕೊಂಡ್ಯಾ? ನಿನ್ನ ಹಾಗೆ ಕೆಲಸ ಕೇಳಿಕೊಂಡು ದಿನಕ್ಕೆ 1000 ಜನ ಬರ್ತಾರೆ. ಎಲ್ರಿಗೂ ಕೆಲಸ ಕೊಡೋದಕ್ಕೆ ನಮ್ಮದೇನು 5 ಸ್ಟಾರ್ ಹೋಟೆಲ್ ಅಂದ್ಕೊಂಡಿದ್ಯಾ? ಹೋಗು, ಇರೋರಿಗೆ ಇಲ್ಲಿ ಮಾಡೋದಕ್ಕೆ ಕೆಲಸ ಇಲ್ಲ, ಬೆಳಗ್ಗೆನೇ ಗೋಳ್ ಹೇಳ್ಕೊಂಡು ಬಂದ್ಬಿಟ್ರು ಅಂತ ತಲೆ ಎತ್ತದೆ ತನ್ನ ಕೆಲಸವನ್ನು ಮುಂದುವರಿಸ್ದ. ಈಗಾಗಲೇ ಸಾಕಷ್ಟು ಅವಮಾನಗಳನ್ನು ತಿಂದು ಬೆಂದಿದ್ದವಳಿಗೆ ಅವನ ಮಾತುಗಳು ತಾಕಲಿಲ್ಲ. ನೋಡಿ, ದಯವಿಟ್ಟು ಕೆಲಸ ಇಲ್ಲ ಅಂತ ಹೇಳಬೇಡಿ, ಯಾವ ಕೆಲಸ ಆದರೂ ಮಾಡ್ತೀನಿ ಅಂತ ಒಂದೇ ಸಮನೆ ಗೋಗರಿಯುತ್ತಿದ್ದವಳನ್ನು ಕಂಡು ಅವನಿಗೆ ಸಿಟ್ಟು ನೆತ್ತಿಗೇರ್ತು. ನೋಡಮ್ಮ, ಹೆಂಗಸು ಅಂತ ಇಷ್ಟೋ ತನಕ ಸುಮ್ಮನಿದ್ದೆ, ಬೆಳಗ್ಗೆ ವ್ಯಾಪಾರ ಆಗೋ ಟೈಮಲ್ಲಿ ಬಂದು ಹೀಗೆ ಕಣ್ಣೀರು ಹಾಕ್ಕೊಂಡು ನಿಂತಿದ್ರೆ ನಮಗೆ ಹೇಗೆ ವ್ಯಾಪಾರ ಆಗತ್ತೆ ಅಂತ ಧ್ವನಿ ಎತ್ತರಿಸಿ ಮಾತನಾಡೋದಕ್ಕೆ ಪ್ರಾರಂಭಿಸಿದಾಗ ಹೋಟೆಲ್ನಲ್ಲಿ ಇದ್ದವರೆಲ್ಲರೂ ಸರ್ವಮಂಗಳನನ್ನೇ ದಿಟ್ಟಿಸತೊಡಗಿದ್ರು. ಈಗ ಅವಳಿಗೆ ನಿನ್ನೆ ಆದ ಅನುಭವವೇ ಆದಂತಾಯಿತು. ಆದರೂ ಅವಳು ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಸಮುದ್ರಕ್ಕೆ ಇಳಿದ ಮೇಲೆ ಆಳ ಎಷ್ಟು ಅಂತ ನೋಡಿದರೆ ಆಗುತ್ತಾ? ಜೀವನ ಅನ್ನೋ ಸಾಗರದಲ್ಲಿ ಧುಮುಕಿಯಾಗಿದೆ. ಇದ್ದ ದೋಣಿಯು ಮುಳುಗಿರುವಾಗ ದಡ ಸೇರಬೇಕಾದ್ರೆ ಈಜಲೇಬೇಕಾಗಿದ್ದು ಅನಿವಾರ್ಯವಾಗಿತ್ತು. ಅದಲ್ಲದೆ ಅವಳಿಗೆ ಬೇರೆ ವಿಧಿ ಇರಲಿಲ್ಲ. ಅದಾಗಲೇ ಕಷ್ಟದ ಜೀವನ ಅವಳಿಗೆ ಸಾಕಷ್ಟು ಪಾಠ ಕಲಿಸಿತ್ತು. ಸುತ್ತಲಿದ್ದವರು ಏನೇ ಮಾತಾಡ್ಕೊಳ್ತಿದ್ರು, ಅಪಹಾಸ್ಯ ಮಾಡ್ತಿದ್ರು, ಅದ್ಯಾವುದಕ್ಕೂ ಗಮನ ಕೊಡದೆ ಪುನಃ ತನ್ನ ಸೆರಗೊಡ್ಡಿ ಬೇಡತೊಡಗಿದ್ಲು. ಅವಳ ಕಾಟ ತಡೆಯೋದಕ್ಕಾಗದೆ ಆತ ಅವಳನ್ನ ಇನ್ನೇನು ಹೋಟೆಲಿಂದ ಹೊರದಬ್ಬಬೇಕು ಅನ್ನೋಷ್ಟರಲ್ಲಿ ಸುಮಾರು 60 ವರ್ಷ ಪ್ರಾಯದ ವೃದ್ಧರೊಬ್ಬರು ಒಳ ಬಂದಿದ್ರು. ಅಲ್ಲಿ ಕಾಣ್ತಿದ್ದ ದೃಶ್ಯದಿಂದ ಇಷ್ಟರವರೆಗೂ ಅಲ್ಲಿ ಏನು ನಡೆದಿರ್ಬೋದು ಅನ್ನೋದು ಸ್ಪಷ್ಟವಾಗಿ ಅಲ್ದಿದ್ರು ಸ್ವಲ್ಪವೇ ಊಹಿಸಿದ್ದವರು ಕ್ಯಾಶಿಯರ್ ಜಾಗದಲ್ಲಿ ಕುಳಿತಿದ್ದ ತಮ್ಮ ಮಗನನ್ನು ಉದ್ದೇಶಿಸಿ, ಯಾಕಪ್ಪ ಸತೀಶ, ಹೆಣ್ಮಗಳತ್ರ ಯಾಕೆ ಇಷ್ಟು ಕೆಟ್ಟಾಗಿ ನಡ್ಕೋತಿದ್ಯಾ, ಏನಾಯಿತು ಅಂತ ವಿಷಯವನ್ನು ಸಂಪೂರ್ಣವಾಗಿ ತಿಳ್ಕೊಂಡ್ರು. ಬಳಿಕ ಸರ್ವಮಂಗಳನತ್ತ ಮುಖ ಮಾಡಿ, ನೋಡಮ್ಮ, ನನ್ನ ಮಗ ಏನು ಸುಳ್ಳು ಹೇಳ್ತಿಲ್ಲ, ನಮ್ಮ ಹೋಟೆಲ್ನಲ್ಲಿ ಯಾವ ಕೆಲಸವೂ ಖಾಲಿ ಇಲ್ಲ, ಇದ್ದಿದ್ರೆ ಕೊಡ್ತಿದ್ವಿ ಅಲ್ವಾ, ದಯವಿಟ್ಟು ಹೀಗೆ ಗಲಾಟೆಗೆ ಅವಕಾಶ ಮಾಡಿಕೊಡ್ಬೇಡ, ಇಲ್ಲಿಂದ ಹೊರಡಮ್ಮ ಅಂತ ಬಾಗಿಲಿನತ್ತ ಕೈ ತೋರಿದ್ರು. ಅವರು ಒಳಗೆ ಬಂದಾಗ ಇವರಿಂದಾದರೂ ತನ್ನ ಜೀವನಕ್ಕೊಂದು ದಾರಿ ಸಿಗುತ್ತೆ ಅಂತ ತಿಳಿದಿದ್ದವಳು ಅವರ ಮಾತುಗಳಿಂದ ಮತ್ತಷ್ಟು ಕುಸಿದು ಹೋದ್ಲು. ಅಣ್ಣ, ನೀವು ನನ್ನ ತಂದೆ ಸ್ಥಾನದಲ್ಲಿದ್ದೀರಾ, ನಿಮ್ಮನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ದಯಮಾಡಿ ಕೆಲಸ ಇಲ್ಲ ಅಂತ ಹೇಳಬೇಡಿ ಅಂತ ತನ್ನ ಪರಿಸ್ಥಿತಿನ ಸಂಕ್ಷಿಪ್ತವಾಗಿ ವಿವರಿಸ್ತಿರುವಾಗಲೇ ಅವಳು ಹೋಟೆಲಿನ ಒಳಗೆ ಹೋಗೋದನ್ನು ನೋಡ್ಕೊಂಡಿದ್ದ ಸ್ನೇಹ ಒಳಗೆ ಬಂದು, ಅಮ್ಮ, ಸಾಕ್ಷಿ ಎದ್ಲು, ಅಮ್ಮ ಬೇಕು ಅಂತ ಹಠ ಮಾಡ್ತಿದ್ದಾಳೆ ಅಂದ್ಲು. ಮಗುವಿನ ಕಂಗಳಲ್ಲಿ ಹೊಳಪೆ ಇರದುದನ್ನು ಗಮನಿಸಿದ ವೃದ್ಧರಿಗೆ ಅವಳ ಪರಿಸ್ಥಿತಿ ಬಗ್ಗೆ ಅರಿವಾಯಿತು. ಅವರು ಪುಟ್ಟ ಸ್ನೇಹಾಳ ಎದುರುಬಾಗಿ, ಯಾರು ಮಗು ಅಳ್ತಾ ಇರೋದು ಅಂತ ಅವಳ ಗಲ್ಲವಿಡಿದು ಕೇಳಿದ್ರು. ಅವಳು ತನ್ನ ಪುಟ್ಟ ಕೈಗಳನ್ನು ಚಾಚಿ, ಅಲ್ಲಿ ನನ್ನ ತಂಗಿ ಅಳ್ತಾ ಇದ್ದಾಳೆ ಅಂತ ಮುದ್ದಾಗಿ ಹೇಳಿದ್ಲು. ಅವರು ಅವಳು ಕೈ ತೋರಿದ ದಿಕ್ಕಿನೆಡೆಗೆ ದೃಷ್ಟಿ ಹಾಯಿಸಿದ್ರು. ಕಲ್ಲು ಬೆಂಚಿನ ಮೇಲೆ ಕುಳಿತು ತನ್ನ ತಂಗಿಯನ್ನು ಸಮಾಧಾನಪಡಿಸುತ್ತಿದ್ದ ಉಜ್ವಲ, ಅವಳ ಕೈಯಲ್ಲಿ ಕೊಸರಾಡುತ್ತಿದ್ದ ಮಗು ಸಾಕ್ಷಿ ಹಾಗೂ ಹೋಟೆಲ್ಲಿನ ಒಳಗೆ ಓಡಿ ಬಂದಿದ್ದ ಸ್ನೇಹಳನ್ನು ಕಂಡವ್ರಿಗೆ ಕರುಳು ಚುರುಕನಿಸ್ತು. ಈ ಮೂವರು ನಿನ್ನ ಮಕ್ಕಳ? ಸರ್ವಮಂಗಳನನ್ನು ಪ್ರಶ್ನಿಸಿದ್ರು. ಅವಳು ಸ್ನೇಹಳನ್ನು ಬಳಸಿ, ಹೌದು ಅಣ್ಣ, ಇವರಿಗಾಗಿ ನಾನು ಕೆಲಸ ಬೇಡ್ತಾ ಇರೋದು, ಯಾವ ಕೆಲಸವಾದರೂ ಮಾಡ್ತೀನಿ, ದಯವಿಟ್ಟು ಕೊಡಿ ಅಂತ ಅಂಗಲಾಚಿದ್ಲು. ಅವರೀಗ ಇಕ್ಕಟ್ಟಲ್ಲಿ ಸಿಲುಕಿದ್ರು. ಈಗಲೂ ನಮ್ಮಲ್ಲಿ ನಿನಗೆ ಕೊಡೋದಕ್ಕೆ ಯಾವ ಕೆಲಸವೂ ಇಲ್ಲ, ನಿನ್ನ ಪರಿಸ್ಥಿತಿನ ನೋಡಿದರೆ ನನಗೆ ಕರುಳು ಹಿಂಡಿದಂತಾಗತ್ತೆ. ಹಾಗಂತ ನಮ್ಮಲ್ಲಿರೋ ಕೆಲಸದವರನ್ನು ಬಿಡಿಸಿ ನಿನಗೆ ಕೆಲಸ ಕೊಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ನೀನೊಂದು ಕೆಲಸ ಮಾಡು,
ನಮ್ಮಲ್ಲಿ ಪಾತ್ರೆ ತೊಳೆಯೋದಕ್ಕೆ 2 ಹೆಂಗಸರಿದ್ದಾರೆ, ಅವ್ರ ಜೊತೆ ಸೇರ್ಕೊಂಡು ನಿನ್ನ ಕೈಲಾದ ಕೆಲಸ ಮಾಡು. ಆದರೆ ಸಂಬಳ ಅಂತ ಏನು ಕೊಡೋದಕ್ಕೂ ಆಗೋದಿಲ್ಲ. ನಿನ್ನ 3 ಮಕ್ಕಳಿಗೂ 3 ಹೊತ್ತು ಊಟ ಹಾಕ್ಬೋದು. ನಿನಗೆ ಒಪ್ಪಿಗೆ ಇದ್ದರೆ ಈಗಲಿಂದಲೇ ಕೆಲಸ ಶುರು ಮಾಡ್ಬೋದು ಅಂದರು. ಅವರ ಮಾತಿಂದ ಅವಳ ಕಣ್ಣುಗಳಲ್ಲಿ ನಗು ಅರಳಿತು. ಅಂದಿನಿಂದ ಸರ್ವಮಂಗಳ ಬೆಳಗ್ಗೆ ಹೋಟೆಲ್ ಬಾಗಿಲು ತೆಗೆದು ರಾತ್ರಿ ಮುಚ್ಚೋವರೆಗೂ ತನ್ನ ಕೈಲಾದ ಕೆಲಸಗಳನ್ನು ಮಾಡಿಕೊಂಡು ಹೋಟೆಲ್ನವರು ಕೊಡ್ತಿದ್ದ ಊಟವನ್ನು ತನಗೂ ಮಕ್ಕಳಿಗೂ ಹಂಚಿಕೊಂಡು ಜೀವನ ಸಾಗಿಸೋದಕ್ಕೆ ಪ್ರಾರಂಭಿಸಿದ್ಲು. ಸರ್ಕಾರದವರು ಕಟ್ಟಿಸಿದ್ದ ಸಾರ್ವಜನಿಕ ಶೌಚಾಲಯದಲ್ಲಿ ಸ್ನಾನ ಇತ್ಯಾದಿಗಳನ್ನು ಮುಗಿಸಿಕೊಳ್ತಿದ್ದವರು ಕಲ್ಲು ಬೆಂಚನ್ನು ಬಿಟ್ಟು ಶೌಚಾಲಯದ ಬದಿಯಲ್ಲಿ ಹಾಕಲಾಗಿದ್ದ ದೊಡ್ಡ ಮೇಜಿನ ಕೆಳಗೆ ವಾಸಿಸೋದಕ್ಕೆ ಪ್ರಾರಂಭಿಸಿದ್ರು. ಮಿತ್ರರೇ, ಆಶಾವಾದಿಯಂತೆ ಬಂದಿದ್ನೆಲ್ಲ ಸಹಿಸಿಕೊಂಡು ಬಾಳ್ತಾ ಇರೋ ಸರ್ವಮಂಗಳನ ಬದುಕಿನಲ್ಲಿ ಕಷ್ಟಗಳು ಕಳೆದು ಸಂತೋಷದ ದಿನಗಳು ಬರ್ಬೋದಾ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.